ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. So cute. ನಮ್ಮ ಆದಿ ನೋಡಿ ಎಷ್ಟು ಮುದ್ದಾಗಿದ್ದಾನೆ ಅಂತ. ಪುಟ್ಟ ಹುಡುಗ ಇದ್ದಾಗ ಒಳ್ಳೆ ಚಬ್ಬಿಯಾಗಿ ಮುದ್ದಾಗಿದ್ದ, ಈಗಲೇ ಸಣ್ಣ ಆಗ್ಬಿಟ್ಟಿದ್ದಾನೆ. ಅಲ್ಲ ಅಖಿಲ, ಇದು ಚಿಕ್ಕ ಮಕ್ಕಳಾಗಿದ್ದಾಗಿನ ಫೋಟೋ ಅಲ್ವಾ? ಆಗಿದ್ದಕ್ಕೂ ಈಗಿರೋದಕ್ಕೂ ಒಂದೇನಾ? ಓಹ್, ವೀಟು ನೋಡು, ಅವನು ಏನ್ ಕಮ್ಮಿ ಇಲ್ಲ, ಎಷ್ಟು ಕ್ಯೂಟ್ ಆಗಿದ್ದಾನೆ. ಇಲ್ಲಿ ನೋಡಿ, ನಿಮ್ ಬೈಕ್ ಮೇಲೆ ಹತ್ತು ಕೂತಿದ್ದಾನೆ ನೋಡಿ, ಏನೋ ದೊಡ್ಡ ಸವಾರಿ ಮಾಡೋ ತರ. ಅಲ್ಲ ಅಖಿಲ, ನಮ್ಮ ಮಕ್ಕಳಿಗೂ ಮಕ್ಕಳಾಗೋ ಟೈಮ್ ಬಂದ್ರು ನೀನು ನಮ್ಮ ಮಕ್ಕಳ ಫೋಟೋಸ್ ನೋಡ್ತಾ ಇದೀಯಲ್ಲ, ಯಾಕೆ? ಆ ಮಕ್ಕಳಿಗೂ ಯಾವಾಗ ಮಕ್ಕಳಾಗುತ್ತೋ ಅಂತ ನಾನು ಕಾಯ್ತಾ ಇದ್ದೀನಿ ರಘು. ಆದಿ ಪಾರ್ವತಿ ಮದುವೆ ಆಗಿ 1 ವರ್ಷ ಆಯ್ತು. ಪ್ರೀತುಗೆ ತಂದೆ ತಾಯಿ ಸ್ಥಾನನೂ ಅವರಿಬ್ರು ತುಂಬಿದ್ದಾರೆ. ಅವ್ರಿಗೆ ಒಂದು ಮಗು ಆದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಈ ಮನೆಗೆ ಪುಟ್ಟ ಪಾರ್ವತಿನೋ ಪುಟ್ಟ ಆದಿನೋ ಯಾವಾಗ ಬರ್ತಾರೋ ಅಂತ ಕಾಯ್ತಾ ಇದ್ದೀನಿ. ನಿನ್ನ ಆಸೆನ ನಿನ್ನ ಸೊಸೆಗೆ ಹೇಳ್ಕೊಂಡಿದ್ಯಾ? ಇಲ್ಲ ರಘು, ನಾನೇನು ಹೇಳಕ್ ಹೋಗಿಲ್ಲ. ಯಾಕಂದ್ರೆ ಇದು ಒಂಥರ ಸೂಕ್ಷ್ಮವಾದ ವಿಚಾರ. ಅವರಿಬ್ರು ಇನ್ನೊಂದು ಸ್ವಲ್ಪ ದಿವಸ ಫ್ರೀಯಾಗಿ ಓಡಾಡ್ಕೊಂಡಿರ್ಬೇಕು ಅಂತ ತೀರ್ಮಾನ ಮಾಡಿದ್ರೆ, ನನಗೆ ಮಗು ಮೇಲೆ ಆಸೆ ಇದೆ ಅಂತ ನಾನೇನಾದರೂ ಹೇಳಿಬಿಟ್ರೆ ಅವ್ರ ಮೇಲೆ ಒತ್ತಡ ಹೇರಿದಾಗಲ್ವಾ? ಹಾಗೆಲ್ಲ ಆಗಬಾರ್ದು. ಅವರೇ ಸಿಹಿ ಸುದ್ದಿ ಕೊಡೋವರೆಗೂ ಕಾಯೋಣ ಅನ್ಕೊಂಡಿದ್ದೀನಿ. ನೋಡಿ, ಯಾಕೆ ಇಷ್ಟೊತ್ತಾಯ್ತು? ಸ್ವಲ್ಪ ಪ್ರೈವಸಿ ಬೇಕಿತ್ತು, ಅದಕ್ಕೆ ಪಾರ್ಕಲ್ಲಿ ಕೂತಿದ್ದೆ. ನೀನು ಅಖಿಲಾಂಡೇಶ್ವರಿ ಕಾಲಿಗೆ ಬಿದ್ದಿಲ್ಲ ತಾನೆ? ಬಿದ್ದೆ. ಬೀಳ್ದೆ ವಿಧಿ ಇರಲಿಲ್ಲ. ಬೀಳೋ ಹಾಗೆ ಮಾಡಿದ್ನಲ್ಲ ಪ್ರೀತಮ್. ಇನ್ನಿವತ್ತು ಹುಟ್ಲಿಲ್ಲ. ಹೀಗೆ ಕೂಗಾಡಿ ಕಿರ್ಚಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ತಾಳ್ಮೆಯಿಂದ ಇರುವಂತ ಎಷ್ಟು ಸಲ ಹೇಳಿದೀನಿ ನಾನು ನಿನಗೆ. ತಾಳ್ಮೆ ಸರಿ, ಏನೋ ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ ಅನ್ನಲ್ಲ, ತೋರ್ಸದ್ನ ಅದನ್ನಾದ್ರು? ವಿಡಿಯೋ ಇದ್ರೆ ತಾನೇ ತೋರ್ಸೋದು. ಏನ್ ಹೇಳ್ತಾ ಇದೀಯಾ? ನಾನೇನು ಹೇಳೇ ಇಲ್ಲ ಅಂದ್ರೆ ಅವ್ನು ಏನ ರೆಕಾರ್ಡ್ ಮಾಡೋದಕ್ಕೆ ಸಾಧ್ಯ? ಒಂದ್ ವೇಳೆ ಅವನೇನ ರೆಕಾರ್ಡ್ ಮಾಡಿದ್ರೆ ಅದನ್ನ ತೋರ್ಸಕ್ ಹೇಳಿ ಮ್ಯಾಮ್. ಅವನು ಸುಳ್ಳು ಹೇಳಿ ನಮ್ಮನ್ನ ಯಾಮಾರಿಸಿದಾನ? ಹೌದಣ್ಣ. ಇಷ್ಟು ದಿನ ಅರಸನ ಕೋಟೆ ಮೇಲಿದ್ದ ದ್ವೇಷನೇ ಒಂದು ಲೆಕ್ಕ, ಇನ್ನು ಮುಂದೆ ಬೇರೆನೇ ಲೆಕ್ಕ. ನಾನು ಹೊಡಿಯೋ ಏಟಿಗೆ ಅವ್ರು ಮತ್ತೆ ಎದ್ದೇಳಲೇಬಾರ್ದು. ಹಾಗೆ ಮಾಡ್ತೀನಿ.
ಅವನು ಯಾಕೆ ಅಲ್ಲಿಗೆ ಬಂದಿದ್ದ? ಅವನೇನಾದ್ರೂ ಬೇರೆ ಕೆಲ್ಸದ ಮೇಲೆ ಬಂದಿದ್ನ ಅಥವಾ ನನ್ನನ್ನೇ ನೋಡೋಕೆ ಅಂತ ಬಂದ? ಅವನೇನಾದ್ರೂ ನನ್ನ ನೋಡಿದ್ನ? ನೋಡಿ ನನ್ನ ಫಾಲೋ ಮಾಡ್ಕೊಂಡ್ ಬಂದಿದ್ರೆ? ಅಕಸ್ಮಾತ್ ನಾನಿಲ್ಲ ಇರೋದೇನಾದ್ರೂ ಅವನಿಗೆ ಗೊತ್ತಾಗಿದ್ರೆ ಅಷ್ಟೇ, ನನ್ನ ಕತೆ ಮುಗೀತು. ಏನಪ್ಪ ಮಾಡ್ಲಿ? ಹೇಳಿ ಮೇಡಮ್. ನನ್ನನ್ನು ಹುಡ್ಕೊಂಡು ಯಾರಾದ್ರೂ ಬಂದಿದ್ರಾ? ನಿಮ್ಮನ್ನ ಇಲ್ವಲ್ಲ ಮೇಡಮ್. ಸರಿ, ಯಾರಾದ್ರೂ ನನ್ನ ಕೇಳ್ಕೊಂಬಂದ್ರೆ ನಾನಿಲ್ಲ ಅಂತ ಹೇಳಿ, ಒಳಗಡೆ ಬಿಡಕ್ಕೆ ಹೋಗ್ಬೇಡಿ. ಸರಿ ಮೇಡಮ್, ಖಂಡಿತ. ಪುಟ್ಟ ಪಾರ್ವತಿನೋ ಪುಟ್ಟ ಆದಿನೋ ಯಾವಾಗ ಬರ್ತಾರೋ ಅಂತ ಕಾಯ್ತಾ ಇದ್ದೀನಿ. ಏನು ಪಾರು ಇದು? ನನ್ನ ಫೋಟೋಗಳನ್ನ ಒಳ್ಳೆ ಲೈನ್ ಆಗಿ ಸೇಲ್ ಮಾಡೋ ಥರ ಇಟ್ಕೊಂಡಿದ್ಯಾ? ಏನು ಯಜಮಾನ್ರೆ ಹೀಗೆ ಹೇಳ್ತಾ ಇದ್ದೀರಾ? ಅತ್ತೆಮ್ಮ ಮಾವ ಮಾತಾಡಿದ್ದನ್ನ ಕೇಳಿಸ್ಕೊಳ್ಳಿಲ್ವಾ? ಏನು ಹೇಳಿದ್ರು? ಓ, ಆದಷ್ಟು ಬೇಗ ನಾವು ಮೊಮ್ಮಗುನ ನೋಡೋ ಆಸೆ ಆಗ್ತಾ ಇದೆ ಅಂತ ಹೇಳಿದ್ದಾ? ಆದರೆ ಅದಕ್ಕೂ ನೀನು ಈ ಫೋಟೋಗಳನ್ನ ಈ ರೀತಿ ಇಟ್ಕೊಂಡಿರೋದಕ್ಕೂ ಏನು ಸಂಬಂಧ ಅಂತ ಅರ್ಥ ಆಗಲಿಲ್ಲ. ನಿಮ್ಮ ಫೋಟೋಗಳನ್ನೇ ನೋಡ್ತಾ ಇದ್ದರೆ ಹುಟ್ಟೋ ಮಗುನೂ ನಿಮ್ಮ ಥರನೇ ಇರುತ್ತೆ. ಓ ಹೌದಾ? ಸರಿ ಬಿಡು, ನನಗಿಲ್ಲಿ ಇನ್ನೇನು ಕೆಲಸ, ನಾನು ಗಂಟು ಮುಟ್ಟೆ ಕಟ್ಕೊಂಡು ಹೊಡ್ತೀನಿ. ಎಲ್ಲಿಗೆ? ಇನ್ನೇನು ಪಾರು, ನನ್ನ ಫೋಟೋಗಳನ್ನ ಮುಂದೆ ಇಟ್ಕೊಂಡು ನೋಡ್ತಾ ಕೂತ್ರೆ ನನ್ನ ಥರನೇ ಮಗು ಆಗುತ್ತೆ ಅಂದರೆ ನನಗೇನು ಕೆಲಸ ಹೇಳು? ಮಾಡಿದ ಅಡುಗೆನ ಮುಂದೆ ಇಟ್ಕೊಂಡು ಕೂತಿದ್ರೆ ಹೊಟ್ಟೆ ತುಂಬುತ್ತಾ? ಹಂಗಂದ್ರೆ ಯಾರು? ನೀನೇ ನನಗೆ ಮುತ್ತು ಕೊಟ್ಟಿಯಾ? ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ. ಪುಟ್ಟ ಪಾರ್ವತಿನೋ ಪುಟ್ಟ ಆದಿನೋ ಯಾವಾಗ ಬರ್ತಾರೋ ಅಂತ ಕಾಯ್ತಾ ಇದ್ದೀನಿ. ನಾನೇ ಹೇಳಿದ್ದು ಈ ಡಿಸಿಷನ್ ತಗೊಳ್ಳೋದಕ್ಕೆ. ಓಕೆ,
ಯಾರು ಕಾಲಿದು? ಶತ್ರು ಅಂತ ಹೆಸರು ಬರ್ತಿದೆ. ಇವ್ ನನ್ನ ಹಳೆ ಫ್ರೆಂಡು. ಇವನ ಹೆಸರು ಶತ್ರುಘ್ನ ಅಂತ. ನಾವಿವನ್ನ ರೇಗ್ಸಕ್ಕೆ ಅಂತ ಶತ್ರು ಅಂತ ಕರಿತೀವಿ. ಪ್ರೀತು, ನಿನ್ ಫ್ರೆಂಡ್ ಶತ್ರು ಫೋನ್ ಮಾಡಿದಾನೆ. ನೀನ್ ವೈಬ್ರೇಷನ್ ಮೋಡಲ್ಲಿ ಇಟ್ಟಿದ್ಯಾ? ಹಲೋ. ಹುಟ್ಟಿರೋ ಬಟ್ಟೆಯಲ್ಲಿ ಈಗಿಂದೀಗ್ಲೇ ಇಲ್ಲಿಗೆ ಬಾ. ಯಾಕೆ ಅಂತೆಲ್ಲ ಕೇಳಿದ್ರೆ ನಿನ್ನ ಪರಿಣಾಮ ನೆಟ್ಟಿಗಿರಲ್ಲ. ಯಾಕೆ ಅಂತೆಲ್ಲ ಪ್ರಶ್ನೆ ಮಾಡೋ ಅಧಿಕಾರ ನಿನಗಿಲ್ಲ. ಹೇಳಿದ್ ಕೇಳಲಿಲ್ಲ ಅಂದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ನಿನ್ನ ವಿಡಿಯೋ ನಿನ್ನ ಹೆಂಡತಿ ಮೊಬೈಲಿಗೆ ಹೋಗುತ್ತಷ್ಟೆ. ಜಸ್ಟ್ ಡೋಂಟ್ ವೇಸ್ಟ್ ಟೈಮ್. ನಾನೇನೋ ಹೇಳೇ ಇಲ್ಲ ಅಂದ್ರೆ ಅವ್ನು ಏನ ರೆಕಾರ್ಡ್ ಮಾಡೋದಕ್ಕೆ ಸಾಧ್ಯ? ಒಂದ್ ವೇಳೆ ಅವನೇನ ರೆಕಾರ್ಡ್ ಮಾಡಿದ್ರೆ ಅದನ್ನ ತೋರ್ಸಕ್ ಹೇಳಿ ಮ್ಯಾಮ್. ಅಮ್ಮ, ಪ್ರೀತು ಫ್ರೆಂಡ್ಸಿಗೆ ಕೊಡೋ ಇಂಪಾರ್ಟೆನ್ಸ್ ನೋಡಿದ್ರೆ ತುಂಬ ಖುಷಿ ಆಗುತ್ತಲ್ವಾ? ಅದ್ಯಾವ ಫೋನ್ಗಳು ಬರುತ್ತೆ ಅವನಿಗೆ? ಯಾರು ಇವನ್ನ ಆಟ ಆಡಿಸ್ತಾ ಇದ್ದಾರೆ? ಅರುಂಧತಿ ಮೇಡಮ್ ಫೋನ್ ಏನೋ ಕೊಟ್ಟರು, ಆದರೆ ಚಾರ್ಜರೇ ಕೊಟ್ಟಿಲ್ವಲ್ಲ. ಇದಕ್ಕೊಂದು ಚಾರ್ಜರ್ ವ್ಯವಸ್ಥೆ ಮಾಡಬೇಕು. ಪಾರು, ಪಾರು. ಯಜಮಾನ್ರೆ, ಕಾಫಿ ತಗೊಳ್ಳಿ. ಕಾಫಿ ಬೇಡಪ್ಪ. ಮೋನಿಕಾ ಎಲ್ಲಿ? ಯಾಕೆ ಯಜಮಾನ್ರೆ, ಯಾಕೆ ಇಷ್ಟು ಗಾಬರಿ ಆಗಿದ್ದೀರಿ? ಏನಾಯ್ತು? ಆ ಮೋನಿಕಾ ನಮ್ಮ ಪ್ರೀತುನ ನೆಮ್ಮದಿಯಾಗಿರಕ್ಕೆ ಬಿಡಲ್ಲ ಅನ್ಸುತ್ತೆ. ಅಂಥದ್ದೇನಾಯ್ತು ಯಜಮಾನ್ರೆ? ಪ್ರೀತು, ನಿನ್ ಫ್ರೆಂಡ್ ಶತ್ರು ಫೋನ್ ಮಾಡಿದಾನೆ. ನೀನ್ ವೈಬ್ರೇಷನ್ ಮೋಡಲ್ಲಿ ಇಟ್ಟಿದ್ಯಾ? ಶತ್ರು ಅನ್ನೋ ನಂಬರಿಂದ ನಾ ಫೋನ್ ಬಂದಿದ್ದು. ಹೌದು, ಸದ್ಯದ ಮಟ್ಟಿಗೆ ಆ ಮೋನಿಕಾ ತಾನೆ ಅವನ ಶತ್ರು. ಶತ್ರು ಹೆಸರು ಶುರುವಾಗೋದು ಎಂ ಅನ್ನೋ ಅಕ್ಷರದಿಂದ. ಎಂ ಅನ್ನೋ ಹೆಸರಿಂದ ಕಾಲ್ ಬರ್ತಾ ಇತ್ತು. ನಾನೇ ಹೋಗಿ ರಿಸೀವ್ ಮಾಡಕ್ಕೆ ನೋಡಿದೆ. ಅಷ್ಟೊತ್ತಿಗೆ ಪ್ರೀತು ನನ್ನ ಕೈಯಿಂದ ಫೋನ್ ಕಿತ್ಕೊಂಡು ಕಾಲ್ ಕಟ್ ಮಾಡ್ದ. ಅಲ್ಲಿಗೆ ಎಂ ಅಂದರೆ ಮೋನಿಕಾ, ಶತ್ರು ಅಂದರೆ ಬೇರೆ ಇನ್ಯಾರೋ ಇದ್ದಾರೆ ಯಜಮಾನ್ರೆ. ಯಜಮಾನ್ರೆ, ಶತ್ರು ಅನ್ನೋದು ಬಹುಶಃ ಮೋನಿಕನ ನಮ್ಮನೆಗೆ ಕಳಿಸ್ದವ್ರ ಹೆಸರಾಗಿರ್ಬೋದಲ್ವಾ? ಹಾಗಾದ್ರೆ ಯಾರಿರ್ಬೋದು? ಗೊತ್ತಾಗ್ತಾ ಇಲ್ಲ ಯಜಮಾನ್ರೆ. ಮೊದಲು ಈ ಮೋನಿಕಾ ಫೋನ್ ಲಾಕ್ ಓಪನ್ ಮಾಡಿಸಿ ಅವಳು ರೆಗ್ಯುಲರ್ ಆಗಿ ಯಾರ್ಯಾರ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ಲು ಅನ್ನೋದನ್ನ ಪತ್ತೆ ಮಾಡಬೇಕು ಬಾರು. ಏನು ಬರಕ್ಕೆ ಹೇಳಿದ್ದು?
ತಂಗಿನ ನಿಮ್ಮ ಅಮ್ಮನ ಕಾಲ್ಗೆ ಬೀಳಾಗ್ ಮಾಡ್ತೀಯನ? ಈಗ ನೀನು ನನ್ನ ತಂಗಿ ಕಾಲ್ ಬೀಳು. ಎಲ್ಲಿ ಹೋಯ್ತು ನಿನ್ನ ರೋಷ ಆವೇಶ ಎಲ್ಲ? ನಿನ್ನ ವಿಡಿಯೋ ಇಟ್ಕೊಂಡು ನಾನು ನಿನ್ನ ಬ್ಲಾಕ್ ಮೇಲ್ ಮಾಡಿದ್ರೆ ಏನು ಪ್ರೂಫ್ ಇಲ್ಲದೆ ನೀನ್ ನನ್ನನ್ನೇ ಬ್ಲಾಕ್ ಮೇಲ್ ಮಾಡ್ತೀಯಾ? ಬೇಷ್, ನಿನ್ನ ಧೈರ್ಯ ನಾನು ಮೆಚ್ಕೊಂಡೆ. ಏನಕ್ಕೆ ಬರಕ್ಕೆ ಹೇಳಿದ್ದು? ಓ, ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬನ್ನಿ ಅಂತ ಹೇಳ್ತಿದ್ಯಾ? ಇಟ್ಸ್ ಓಕೆ, ಮ್ಯಾಟ್ರಿಗೆ ಬರ್ತೀನಿ. ನೀನು ಸುಳ್ಳು ಹೇಳಿ ನನ್ನನ್ನು ನಿಮ್ಮ ಅಮ್ಮನ ಕಾಲು ಹಿಡಿಯೋಗಿ ಮಾಡಿದೆ. ಆದರೆ ನಿಮ್ಮ ಅತ್ತಿಗೆ ಅವಳು ಕಾಲು ತೊಳೆದು ಎಲ್ಲರ ಮುಂದೆ ನನಗೆ ಅವಮಾನ ಮಾಡಿದ್ಲು. ಅದಕ್ಕೆ ನಿನಗೇನಾದರೂ ಪನಿಷ್ಮೆಂಟ್ ಕೊಡಲೇಬೇಕಲ್ವಾ? ಅದಕ್ಕೆ ಇಲ್ಲಿಗೆ ಬರಕ್ಕೆ ಹೇಳಿದ್ದು. ಅರೋ, ಏನು ಪನಿಷ್ಮೆಂಟ್ ಅಂತ ಹೇಳ್ಬಿಡು. ಪಾಪ ತಡ್ಕೊಳಕ್ ಆಗ್ತಿಲ್ಲ, ಕುತೂಹಲ ಜಾಸ್ತಿ ಆಗ್ತಿದೆ ಇವನ್ಗೆ. ತುಂಬಾ ಸಿಂಪಲ್. ನಿಮ್ಮಮ್ಮ ಹತ್ರ ಹೋಗಿ ಆಸ್ತಿಯಲ್ಲಿ ಭಾಗ ಕೇಳಬೇಕು. ವಾಹ್ ವಾಹ್, ಎಂಥ ಪನಿಷ್ಮೆಂಟ್ ಕೊಟ್ಟೆ ಯಾರು ನೀನು? ಏನ್ ಹೇಳ್ತಾ ಇದ್ದೀರಾ? ಯಾಕೆ ಕಿವಿ ಕೇಳಿಸ್ತಿಲ್ವಾ ನಿನಗೆ? ನೀನು ಆಸ್ತಿಯಲ್ಲಿ ಭಾಗ ಕೇಳೋದು ಮಾತ್ರ ಅಲ್ಲ, ಆ ಮನೆನ ಒಡಿಬೇಕು. ನೀನೊಂದು ದಿಕ್ಕು, ನಿಮ್ಮಣ್ಣ ಒಂದು ದಿಕ್ಕಾಗ್ಬೇಕು. ಅದನ್ನ ನಾನು ಕಣ್ತುಂಬ ನೋಡಿ ಮನಸ್ಸಾರೆ ಖುಷಿ ಪಡ್ಬೇಕು. ಅರ್ಥ ಆಯ್ತಾ? ಆಮೇಲೆ ನೀನು ಸೀಕ್ರೆಟ್ ವಿಡಿಯೋನ ಡಿಲೀಟ್ ಮಾಡಿ ನಾವಿಬ್ರು ದೇಶಾಂತರ ಹೊರಟೋಗ್ತೀವಿ. ಯಾಕೆ ಸೈಲೆಂಟ್ ಆಗ್ಬಿಟ್ಟೆ? ಓ, ನಾನು ಹೇಳಿದ್ದನ್ನು ಕೇಳಿ ನಿನಗೆ ಶಾಕ್ ಆಗೋಯ್ತಾ? ನೋಡಿ, ನೀವು ಏನ್ ಬೇಕಾದ್ರೂ ಹೇಳಿ ನಾನು ಮಾಡ್ತೀನಿ, ಆದ್ರೆ ಆಸ್ತಿ ಮಾತ್ರ ನನ್ನ ಕೈಲಿ ಭಾಗ ಕೇಳಕ್ ಆಗಲ್ಲ. ನೋಡಿ, ಇದುವರೆಗೂ ನೀವು ಏನ್ ಕೇಳಿದ್ರೆ ನಾನೆಲ್ಲನೂ ಮಾಡಿದ್ದೀನಿ, ಆದ್ರೆ ಇದೊಂದು ವಿಷಯದಲ್ಲಿ ಮಾತ್ರ ಫೋರ್ಸ್ ಮಾಡಕ್ ಹೋಗ್ಬಿಡಿ ಪ್ಲೀಸ್ ಪ್ಲೀಸ್. ಸರಿ, ಫೈನ್. ಆಸ್ತಿಯಲ್ಲಿ ಭಾಗ ಕೇಳಬೇಡ. ಅದ್ರ ಬದಲು ನಿಮ್ಮ ಮನೆಯವ್ರನ್ನೆಲ್ಲ ನಿಲ್ಲಿಸಿ ಶೂಟ್ ಮಾಡ್ಬಿಡ್ತೀಯಾ? ವಾಹ್, ಒಳ್ಳೆ ಕೆಲಸನೇ ಹೇಳಿದ್ಯಾರು. ಇದಿಲ್ಲ ಅಂದ್ರೆ ಅದು ಹೇಳ ಮರಿ, ಮಾಡ್ತೀಯಾ? ನೀನಿನ್ ತಂಗಿನ ಶೂಟ್ ಮಾಡಿ ಸಾಧ್ಯ? ಹೇಳು, ಆಗುತ್ತಾ ನಿನ್ ಕೈಯಲ್ಲಿ? ಆಗಲ್ಲ ತಾನೆ? ನನ್ನಿಂದ ನೀ ಕೆಲಸ ಮಾಡಕ್ ಆಗಲ್ಲ. ಅರಸನ ಕೋಟೆ ಅಂದ್ರೆ ಒಂದು ದೇವಸ್ಥಾನ ಇದ್ದಂಗೆ. ಅಲ್ಲಿ ನಮ್ಮ ತಾಯಿ ದೇವರು, ನಾವೆಲ್ಲ ಭಕ್ತಾದಿಗಳು. ದಯವಿಟ್ಟು ದಯವಿಟ್ಟು ನಮ್ಗಳ ಮಧ್ಯೆ ಮನ್ಸನ್ನ ಹೊಡೆಯೋ ಕೆಲಸ ಮಾಡಕ್ ಹೋಗ್ಬೇಡಿ. ನೀವು ಎಷ್ಟು ದುಡ್ಡು ಬೇಕಾದ್ರೂ ಕೇಳಿ, ನಾನು ಅರೇಂಜ್ ಮಾಡ್ಕೊಡ್ತೀನಿ. ಆದ್ರೆ ಆಸ್ತಿ ಮಾತ್ರ ಭಾಗ ಕೇಳೋದು ಹೇಳಕ್ ಹೋಗ್ಬೇಡಿ. ನನ್ನ ಕೈಲಂತೂ ಖಂಡಿತವಾಗ್ಲೂ ಮಾಡಕ್ ಆಗಲ್ಲ. ನಿನ್ನ ಹತ್ರ ಅಭಿಪ್ರಾಯ ಕೇಳ್ತಿಲ್ಲ, ಆರ್ಡರ್ ಮಾಡ್ತಿರೋದು. ನೀನ್ ಆ ಕೆಲ್ಸ ಮಾಡ್ಬೇಕು, ಮಾಡೇ ಮಾಡ್ತೀಯ ಅಷ್ಟೇ. ನನ್ನ ಜೀವ ಹೋದ್ರೂ ಸರಿ, ನಾನು ಕೆಲಸ ಮಾಡಲ್ಲ.
ಸರಿ, ಹಾಗಾದ್ರೆ ಉಪಯೋಗಕ್ಕೆ ಬರದೇ ಇರೋ ನಿನ್ ಜೀವನ ತೆಗೆದ್ಬಿಡ್ಲಾ?